ಫಾರಿನಿಂದ ಬರ್ತಾ ಇದ್ದಾರೆ. ಅವ್ರನ್ನ ರಿಸೀವ್ ಮಾಡೋಕ್ಕೆ ಅಂತ ಒಂದು ಸರ್ಪ್ರೈಸಾಗಿ ಹೋಗ್ತಾ ಇದ್ವಿ. ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವರು ಆಫ್ಟರ್ 3 days ಬರ್ತಾರೆ. ಸೊ ನಾವು ಇವತ್ತೇ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಒಂದು 2 days ಇದ್ದು ಸ್ಪೆಂಡ್ ಮಾಡಿ ಅಲ್ಲಿ ಆಮೇಲೆ ಅವ್ರನ್ನ ಹಾಗೆ ರಿಸೀವ್ ಮಾಡಿಕೊಂಡು ರಿಟರ್ನ್ ಬರೋಣ ಅಂತ. ಅವ್ರು ಫಸ್ಟ್ ಟೈಮ್ ಪಾಪು ನೋಡ್ತಾ ಇರೋದು. ಆಫ್ಟರ್ 10 days ಅಷ್ಟೇ ಇದ್ದಿದ್ದು, ಡೆಲಿವರಿ ಆದಮೇಲೆ ಹೋಗಿದ್ರು. ಇವಾಗ 6 months ನೋಡ್ತಾ ಇರೋದು ಅವರು. ನಾನು ಅವನ ಎಕ್ಸ್ಪ್ರೆಷನು ಇದು ಎಲ್ಲ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೀನಿ. ಈ ಐಡಿಯಾ ಬಂದು ನನ್ನ ತಮ್ಮಂದೇ. ಆ್ಯಕ್ಚುಲಿ ನಾನು ಬೇಡ ಅಂತ ಅಂದೆ. ಅವನು ಇಲ್ಲ, ಚೆನ್ನಾಗಿರುತ್ತೆ, ಒಂದು ಮೆಮೊರಿ ಆಗಿರುತ್ತೆ ಅಂತ ಹೇಳಿದ್ದಕ್ಕೇ ಇದನ್ನು ಇನಿಷಿಯೇಟ್ ಮಾಡಿದ್ದು. ನಾನು ಅಂದ್ಕೊಂಡೆ ಸರಿ ತಗೋ ವ್ಲಾಗ್ ಮಾಡೋಣ ಇದನ್ನು ಅಂತ. ಸೊ ಇವಾಗ ಬಂದು ಮಾರ್ನಿಂಗ್ ಎಕ್ಸಾಕ್ಟ್ 5 o'clock ಆಗಿದೆ. 10th April ಹೋಗ್ತಾ ಇದ್ದೀವಿ. ನನ್ನ ಮಗಳಿದೆ, ಮಲಗಿದ್ದಾಳೆ. ಇದು ನನ್ನ ತಮ್ಮ ಅವರ ಹೆಂಡತಿ. ಅವ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ. ಇದು ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ಈ 3 days ಹೆಂಗಿರುತ್ತೆ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇದೊಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿ ಹೆಂಗೆ ಔಟ್ಪುಟ್ ಬರುತ್ತೆ ಅಂತ. ನಿಮಗೂ ಸ್ಟೇ ಟ್ಯೂನ್. ಚಲೋ ಅಲ್ಲಿಗೆ ಸಿಗು. ಸ್ವಲ್ಪ ಮಾರ್ನಿಂಗ್ ಎಲ್ಲ ಆದ್ಮೇಲೆ ಮತ್ತೆ ಸಿಗುವ. ಬಾಯ್. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ಇವಾಗ ನಾನು ಈ ಕ್ಲಿಪ್ನ ಸ್ಟಾಪ್ ಮಾಡಿದ್ಮೇಲೆ ಒಂದು ಗೊತ್ತಾಯಿತು. ನನ್ನ ತಮ್ಮ ಹೆಂಡತಿ ಕಾವ್ಯ ಹೇಳ್ತಾ ಇದ್ಲು, ಅಕ್ಕ ನಿಮಗೊಂದು ಹೇಳ್ತೀನಿ ಅಂತ. ಅವಳು ನನ್ನ ಇದು ವಿಡಿಯೋ ಕಟ್ ಆಗೋವರೆಗೂ ಸುಮ್ಮನಿದ್ದು. ಆಮೇಲೆ ಹೇಳಿದ್ದಾಳೆ ಇವತ್ತು 10th ಅಲ್ಲ, ಇವತ್ತು 11th ಅಂತ. ಸಾರಿ, ಇವತ್ತು 10th ಅಲ್ಲ, ಇವತ್ತು 11th April ಮಾರ್ನಿಂಗು. ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಎಲ್ಲ ಇನ್ನೂ ನಿದ್ದೆಲ್ಲೇ ಇದ್ದೀವಲ್ವಾ, ಹಾಗಾಗಿ ಕರೆಕ್ಟ್ ಕಾವ್ಯ, ನಿದ್ದೆಲ್ಲೇ ಇದ್ದೀವಿ. ಹಾಂ, ನೆನ್ನೆ ಏನು ಮೂಡಲ್ಲಿ ಇದ್ದೀವಿ? ಜಗಳದ ಮೂಡಲ್ಲಿದ್ದೀವಿ. ಇವಾಗ ಬಿಸಿಯಾಗಿ ನೆನ್ನೆ ಒಂದು ಜಗಳ ಆಡಿದ್ರು ಮನೇಲಿ, ನಾನು ಸೇರಿ. ಅವೆಲ್ಲ ಇರುತ್ತಲ್ಲ ಕಾಮನ್ನು ಎಲ್ಲರ ಫ್ಯಾಮಿಲಿಯಲ್ಲೇನು. ಅದು ನಮ್ಮ ಮನೇಲಿ ಏನು ವಿಶೇಷ ಅಲ್ಲ. ಕೂತಿದ್ದಕ್ಕೂ ಎದ್ದಿದ್ದಕ್ಕೂ ಜಗಳ ಆಡ್ತಿರ್ತೀವಿ. ಏನಿದು ಯಾವಾಗಲೂ ಜಗಳ ಅಂತಾಳಲ್ಲ ವಿಡಿಯೋದಲ್ಲಿ ಅಂತ ಅಂದ್ಕೊಂಬಿಟ್ಟು. ಇಟ್ಸ್ ಕಾಮನ್, ಸಿಲ್ಲಿ ಅವೆಲ್ಲ. ನನ್ನ ತಮ್ಮ ನಮ್ಮ ಅಕ್ಕಂದು ಯಾವಾಗಲೂ ಇದ್ದಿದ್ದೆ. 3 ಜನ ಮಕ್ಕಳಿದ್ದಾಗ ಅದು ಯಾವಾಗಲೂ ಇರುತ್ತೆ. ಇಬ್ಬರು ಅಲೈನ್ ಆಗಿರ್ತಾರೆ, ಇನ್ನಿಬ್ಬರು ನಾಯಿ ಥರ ಕಿತ್ತಾಕ್ತಿರ್ತಾರೆ. ಸೊ ಹಾಗಾಗಿ ಈ ವ್ಲಾಗ್ ನಮ್ಮ ಅಕ್ಕ ನೋಡ್ತಿದ್ದೆ, ನನಗೆ ಪಕ್ಕ ಬೈತಾಳೆ ಮನೆಗೆ ಹೋದಾಗ. ಸೊ ಇರಲಿ, ಬೈಸ್ಕೊಳ್ಳುವ. ಚಲೋ, ಸಿಯು ಬೆಳಗ್ಗೆ ಆದ್ಮೇಲೆ ಸಿಗೋಣ. ಹಾಯ್ ಮಗಳೇ, ಗುಡ್ ಮಾರ್ನಿಂಗ್. ಟೈಮ್ ಬಂದು 6:28, 11ನೇ ತಾರೀಕು. ಅಪ್ಪು ನೋಡಕ್ಕೆ ಹೋಗಕ್ಕೆ ರೆಡಿ ಆಗ್ತಾ ಇದೆಯಾ ಚಿನ್ನ? ದೊಡ್ಡನ್ ಮಿಸ್ ಮಾಡ್ಕೊಂತಿದ್ಯಾ? ಹಾ, ಅಕ್ಕನ್ ಮಿಸ್ ಮಾಡ್ಕೊತಿದ್ಯಾ? ಎಷ್ಟು ಚೆನ್ನಾಗಿದೆ ವೆದರು ಅಂದ್ರೆ, ಸನ್ ರೈಸು. ನಾನು ಮಿಸ್ ಮಾಡ್ಕೊತಿದ್ದೀನಿ. ಒಳ್ಳೆ ಟೈಮ್ ಪಾಸ್ ಅದು. ನಂಗೆ ನಿನ್ನೆ ನೀವು ಕರ್ಕೊಂಡೋದಾಗ ಅಯ್ಯೋ ಅನ್ಸ್ತು. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್. ಸೊ ಈಗ ಟೈಮ್ 7 o'clock ಆಗಿದೆ. ನಾನು ನಮ್ಮ ರಿಲೇಟಿವ್ಗೆ ಹೇಳಿಲ್ಲ ನಾವು ಇವತ್ತು ಹೋಗ್ತಾ ಇದ್ದೀವಿ ಅಂತ ಅವ್ರ ಮನೆಗೆ. ಸೊ ಇವಾಗ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಿದೆ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ. ಇವಾಗ ನನ್ನ ತಮ್ಮ ಅವ್ರಿಗೆ ಕಾಲ್ ಮಾಡ್ತಿದ್ದಾನೆ. ವೇಟ್ ಸಿಗ್ನಲ್ ದಾಟ್ಲಿ ನೋಡಿ, ವೆಯ್ಟ್ ಸಿಗ್ನಲ್ ದಾಟ್ಲಿ ಅಂತ. ನಾವು ಇನ್ನೂ ಟ್ರಾವೆಲಿಂಗ್ ಎಲ್ಲ ಇದ್ದೀವಿ. ಸೊ ಇವಾಗ ನಾವು ಎಕ್ಸಾಕ್ಟಾಗಿ ಆಲ್ರೆಡಿ ತುಮಕೂರು ಹತ್ರ ಇದ್ದೀವಿ. ತಿಂಡಿ ತಿನ್ನಬೇಕು, ಎಲ್ಲಿ ತಿನ್ನೋದು ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ. ಫೋನ್ ರಿಂಗ್ ಆಗ್ತದೆ. ಓಕೆ, ಕಾಲ್ ಎತ್ತುತ್ತಾ ಇಲ್ಲ. ಇನ್ನೊಂದು ರೌಂಡ್. ಹಾಂ, ಇದು ನನ್ನ ತಂಗಿ ಕಾಲ್ ಮಾಡ್ತಿದ್ದಾನೆ ಈಗ ಅವನು. ಚಲೋ ಗೈಸ್, ಇನ್ನು ಫೋನ್ ಎತ್ತಿಲ್ಲ. ಫೋನ್ ಎತ್ತಿದಾಗ ಹೇಳುವೆ. ಬ್ರೇಕ್ಫಾಸ್ಟ್ ಎಲ್ಲ ತಿಂದಾಯ್ತು. ಇವಾಗ ನಮ್ಮ ರಿಲೇಟಿವ್ಸ್ ಮತ್ತೆ ಕಾಲ್ ಮಾಡ್ತಿದ್ದೀವಿ, ನೋಡೋಣ ಏನಂತ. ಹಲೋ ಅಂಕಲ್.
ವೆರಿ ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ. ಹೆಂಗಿದೆ ಬೆಂಗಳೂರು? ಬೆಂಗಳೂರು ಫುಲ್ ಹೀಟು, ನಿನ್ನೆ ಮಳೆ ಸ್ವಲ್ಪ ತಂಪಾಗಿದೆ. ಹೌದಾ? ಏನ್ ಮಾಡ್ತಾ ಇದ್ದೀರಾ? ನಾನು ಆಲ್ತರಕ್ಕೆ ಹೋಗಿದ್ದೆ, ಹಾ ಇವಳು ಸ್ನಾನಕ್ಕೆ ಹೋಗಿದ್ಲು, 2 ಫೋನ್ ತೆಗ್ದಿಲ್ಲ. ಹಾ, 2 ಫೋನ್ಗೂ ಮಾಡಿದ್ದೆ, ಏನ್ ಮಾಡ್ತಾ ಇದಾರೆ ಕೇಳೋಣ ಅಂತ. ಅದೇ ಅಂದ್ರು, ಅದಕ್ಕೆ ನಾನು ಈಗ ಬಂದು ಫೋನ್ ಮಾಡ್ದೆ. ವೃಂದ ಬರ್ತೀನಿ ಅಂದಿದ್ಲಪ್ಪ, ಅದಕ್ಕೆ ಇವತ್ತು ಬರ್ತಾಳ ಏನ್ ಕೇಳೋಣ ಅಂತ ಮಾಡ್ದೆ. ವೃಂದ ಬರ್ತೀನಿ ಅಂದಿದ್ಲಿ, ಇವತ್ತು ಬರ್ತಾಳ ಏನ್ ಕೇಳೋಣ ಅಂತ ಮಾಡ್ದೆ. ಅವಳು ಇದು ಕೊಡ್ತಾವಳಲ್ಲ ಕಾಲೇಜಿಗೆ. ಹೌದಾ? ಮತ್ತೆ ನಿನ್ನೆ ನೈಟ್ ಬರ್ತೀನಿ ಅಂದ್ಲು, ಕೇಳ್ರಿ. ಅವ್ರು ನೀವು ಬರ್ತೀರ ಕಾಯ್ತವಳೆ. ಅಯ್ಯೋ, ನಾವ್ ಬರ್ತೀವಿ ಅಂತಂದ್ರೆ ರಾಖಿ ಬರೋ ಟೈಮಿಗೆ ಬರ್ತೀನಿ ಅಂತ ಅಂದಿದ್ದೆ. ಹೌದಾ? ಮತ್ತೆ ಇವತ್ತೇ ಬರ್ತೀನಿ ಅಂದಿದ್ದಂತೆ. ಚಾನ್ಸೇ ಇಲ್ಲ, ನಾನು ಅವಳಿಗೆ ಹೇಳೇ ಇಲ್ಲಲ್ಲ ಹಂಗೆ. ಅವಳು ಏನ್ ಹೇಳಿದ್ ಗೊತ್ತಾ? ಹಾ ಸಣ್ಣ ಅವರೆಲ್ಲ ಬರ್ಬೋದು ಇವತ್ತು, ಹಾ ರಾಖಿ ಬರೋ ತನಕ ಇದ್ದು ಇಲ್ಲಿಂದ ಹೋಗ್ತಾರೆ ಅಂತ, ಹೋಗಕ್ಕೇನೋ ಪ್ಲಾನ್ ಮಾಡಿದಾರೆ ಅವರು ಅಂತ ಹೇಳ್ತಾ ಇದ್ರು. ಇಲ್ಲ ಇಲ್ಲ, ಆತರ ಪ್ಲಾನ್ ಇನ್ನ ಮಾಡಿಲ್ಲ, ಮಾಡ್ಬೇಕು ಅಂತಿದೀವಿ. ಹೌದಾ? ಏನ್ ಟಿಫನ್ ಮಾಡ್ತಾರ ಆಂಟಿ? ಚಪಾತಿ, ಚಟ್ನಿ ಪುಡಿ, ಫುಲ್ ಬ್ಯಾಟಿಂಗ್ ಹಂಗಾರಲ್ಲ. ಮೊಸರು, ತುಪ್ಪ ಎಲ್ಲ. ಹಾ, ಆಮೇಲೆ ಏನ್ ಸಮಾಚಾರ, ಹೇಗಿದಾರಪ್ಪ ಎಲ್ಲ? ಎಲ್ಲ ಚೆನ್ನಾಗಿದ್ದಾರೆ ಅಂಕಲ್. ಇವರು ಬರೋಣ ಅಂತಿದೀವಿ ಇವತ್ತು. ಹೌದಾ? ಹಾ, ಅದಕ್ಕೆ ಫೋನ್ ಮಾಡಿದೆ. ಬನ್ನಿ ಬನ್ನಿ, ಫೋನ್ ಏನ್ ಮಾಡೋದು, ಬಂದ್ಬಿಡಿ ಸೀದಾ. ಅದಕ್ಕೆ ಬಂದ್ಬಿಟ್ಟಿದೀವಿ. ಮನೆ ಕೆಳಗಡೆನೆ ಇದೀವಿ. ಮನೆ ಕೆಳಗಡೆ ಇದ್ದಾರೆ, ಮೇಲ್ಗಡೆ ಬರಕ್ಕಾಗಲ್ಲ. ಅದೇ ಈಗ ಬರ್ಬೇಕು, ಅದಕ್ಕೆ ಫೋನ್ ಮಾಡಿ ಬರೋಣ ಅಂತ. ಒಂದು ಇಂಟಿಮೇಷನ್ ಕೊಟ್ಟು ಬರೋಣ ಅಂತ ಅಂಕಲ್. ಇಲ್ಲ ಇಲ್ಲ, ನಾವು ಸ್ಟೇ ಆರ್ಡರ್ ತಂದೆ. ಸ್ಟೇ ಆರ್ಡರ್ ತಂದಿದ್ದೀರಾ? ಈ ಕಡೆ ಪಾರ್ಕ್ ಮಾಡು ಗಾಡಿನ. ಈ ಕಡೆ ಈ ಕಡೆ ಅಲ್ಲ, ಗಾಡಿಯಲ್ಲಿ ಕಾಣಿಸ್ತೆ ನಿಮಗೆ? ಈ ಕಡೆ ಮಾಡಪ್ಪ, ಪಾರ್ಕ್ ಈ ಕಡೆ ಮಾಡು. ಸರಿ ಸರಿ, ಆ ಕಡೆನೆ ಮಾಡ್ತಾ ಇದ್ದೀನಿ. ಕಾಣಿಸ್ತಿದೆ ಅಲ್ಲ ಕಾರು? ಕಾರ್ ಏನ್ ಬೇರೆ ತಂದಿದ್ಯಾ? ಹಾ, ಬೇರೆ ಕಾರ್ ತಂದೆ ಅಂಕಲ್ ಈ ಸರಿ. ಆ ಗಾಡಿ ಬೇಡ ಅಂತ ಮನೇಲಿ ನಿಲ್ಸಿ ನಾನು. ಹಾ ಆಂಟಿ, ಯಾರು ಹೋಗೋದ್ ಬೇಡ ಅನ್ರಿ? ಒಂದಂಗೆ ಬರ್ತಾ ಇದೀನಿ. ಬೇಡ ಬೇಡ, ಹೋಗ್ ಬರ್ಲಿ, ಹೋಗ್ ಬರ್ಲಿ ಬಿಡ್ರಿ ಅವಳು. ಬೇಗ ಬರ್ಲಿ ಅಷ್ಟೇ. ಹಾ, ನೆನ್ನೆ ಹೇಳಿದಾಳೆ ಹೋಗ್ತೀನಿ ಅಂತ. ಹೋಗ್ತೀನಿ ಅಂದ್ರು, ನೀನ್ ಬರ್ತೀಯ ಅಂದ್ರೆ ಬಂದೇ ಬರಲ್ಲ. ಹಾ, ಓ ಅದಕ್ಕೆ ಹೋಗಲ್ಲ ಅಂತ ಹೇಳ. ಹೋಗ್ ಬರ್ಲಿ ಬಿಡ್ರಿ ಪಾಪ, ಅವಳಿಗೆ ಯಾಕೆ ಹಿಂಸೆ. ನಾವು ಬರಕ್ಕೆ ಇನ್ನೂ 1.5 ಗಂಟೆ. ಹಾ, ನೀನು ಇವನು ಹುಳ ಬಿಟ್ಟೆ, ನೀವು ಹುಳ ಬಿಟ್ರೆ ನಾವು ಬಿಡ್ತಾನೆ. ಹಾ, ಇಲ್ಲ ಅಂಕಲ್ ಬರ್ತಾ ಇದ್ದೀನಿ, ಈಗ ನಿಯರ್ ಇದ್ದೀನಿ ನಿಮ್ಮ ಮನೆಗೆ. ಇನ್ನ 1.5 ಅವರಲ್ಲಿ ಬರ್ತೀವಿ. 1.5 ಅವರ್ ಆಗುತ್ತೆ. ಆಯ್ತು, ವಿಡಿಯೋ ಕಾಲಿಗೆ ಬನ್ನಿ. ವೃಂದಾಗ ಮಾಡಕ್ ಹೇಳ್ರಿ ನನಗೆ. ನಂಬಿಕೆನಿಲ್ಲ ಅವರಿಗೆ. ಇವನು ವಿಡಿಯೋ ಕಾಲ್ ಬರುತ್ತೆ. ಗ್ಲಾಸ್ ಕ್ಲೀನ್ ಮಾಡಲಿ. ನೋಡಿದ್ರಾ? ಕಾಣಿಸ್ತಿದ್ಯಾ? ನೋಡಿ, ಇವಳು ನನ್ನ ತಂಗಿ. ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡೋ ಬದಲು ವ್ಲಾಗಿಗೆ ನಾನು ಇದ್ರಲ್ಲೇ ಹಾಕ್ಬಿಟ್ಟು ಮೊಬೈಲ್ ಇಂದಾನೇ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಹಾ, ನೋಡ್ಕೊಳ್ಳಿ. ಇವಳು ನಮ್ಮ ವ್ಲಾಗಿಗೆ ಇವತ್ತು ನೀವು ಲೈವ್ ಅಲ್ಲಿ ನೋಡ್ತೀರಾ. ಇನ್ ಸ್ವಲ್ಪ ಹೊತ್ತಲ್ಲೇ ನಾವು ಇವಳನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀವಿ. ಅಯ್ಯೋ, ನನ್ನ ಪುಟಾಣಿ ಅಳ್ತಿದೆ. ಆಚೆ ಬನ್ನಿ. ನೋಡಿದ್ರಾ? ವೃಂದ, ಇನ್ ಮನೇಲಿ ಇರ್ತೀವ ಅಲ್ಲ. ನನ್ ಮಗ್ಳು ಕಿವಿ ಚುಚ್ಚಿರೋದ್ನ ನೀನ್ ನೋಡಕ್ ಬಾ ಬಾ ಅಂದನ್ ಸಾಕಾಯ್ತು. ನೀ ಬರ್ಲಿಲ್ವಲ್ಲ, ಅದಕ್ಕೆ ನಾನು ಅವಳನ್ನೇ ಕರ್ಕೊ ಬರ್ತಿದ್ದೀನಿ ನಿನಗ್ ತೋರ್ಸಕ್ಕೆ. ನಾನು ಹೋಗಲ್ಲ, ನೀವು ಬರ್ತೀರಾ ಅಂದ್ರೆ 100% ಬರ್ತೀವಿ. ತುಮಕೂರು ದಾಟ್ ಆಯ್ತು. ನಾವು 1 ಅವರಲ್ಲಿ ಇರ್ತೀವಿ. ಹೇಳು ಕಾವ್ಯ ಅಂತೀನಿ. ವೃಂದ ಲಾಸ್ಟ್ ಟೈಮ್ ಎಷ್ಟು 8:40 ವೃಂದ, ನೆನೆ ನಿಂಗೆ ಹೇಳಿರ್ಲಿಲ್ಲ ನಾನು ನೆನೆ ನೈಟ್. ನೆಕ್ಸ್ಟ್ ನಾನು ಏನಂದಿದ್ದೆ, ನೆಕ್ಸ್ಟ್ ನೀನು ಕಾಲ್ ಮಾಡ್ಬೇಕಾದ್ರೆ ಏನಂದಿದ್ದೆ ಹೇಳ? ನಾನು ಹೊರಡ್ಬೇಕಿತ್ತು ನೆನ್ನೆ. ಹೊರಟಿದ್ರಿ? ನೀ ಎಲ್ಲ ಹೊಡ್ತಿದ್ದೆ, ಇಲ್ಲೆಲ್ಲ ಇಳಿಸ್ಕೊಂತಿದ್ವಿ. ಬರ್ತಾ ಇದೀವಿ. ಬಾ ಮತ್ತೆ
ನಿಶಿ ಕೊಡಿಲಿ ನಡಿ ಹಂಗೆ ಇರಲಿ ಕಾವ್ಯ 3 ಜನ ಬರ್ತಾರೆ. ಅಲ್ಲ ಕಣೋರಿಂದ ನಾನ್ ನಿನ್ಗೆ ಬಾ ಮನೆಗೆ ಊರಿಗ್ ಬಾ ರಜಾ ಹಾಕು ಅಂದ್ರೆ ಏನಂತ್ಯ? ಅಯ್ಯೋ ಅಕ್ಕು ರೋಜು ಅಕ್ಕು ನನ್ ರಜಾ ಹಾಕ್ಬಿಟ್ಟಿದೀನಿ ಅಂತ ಅಂತಾಳೆ. ಇಲ್ಲ ಆದ್ರೆ 1 ಡೇ ರಜಾ ಹಾಕ್ಬೋದು, ಊರಿಗ್ ಬರೋದಾದ್ರೆ 3 ಡೇಸ್ ಹಾಕ್ಬೇಕಲ್ವಾ, ಅದಕ್ಕೆ. ಹಂಗೆ ಅರ್ಥ ಆಯ್ತು. ಇಲ್ಲಿ ಬಿಡು, ಎಂತ ಮಾಡಕ್ಕಾಗಲ್ಲ ಇವಾಗ, ಅದಕ್ಕೆ ನಾವೇ ಬರ್ತಾ ಇದೀವಿ. ದುಷ್ಯು ಅಲ್ಲಿ ಹೋದ್ ನಾನು ಇಲ್ಲ ಅವ್ನ್ ಹೋಗಲ್ಲ ಅನ್ಸುತ್ತೆ, ಇವತ್ತು ಸ್ಯಾಟರ್ಡೆ ಅಲ್ವಾ. ಹಾ ನಾನು ಕಾವ್ಯ ಸನ್ನು ನನ್ ಮಗಳು ಇಷ್ಟ ಜನ ಬರ್ತಿದೀವಿ. ಓಕೆ ಚಲೋ ಇಲ್ಲ ಇವ್ರಿಗೆ ಆಯ್ತಂಟಿ. ಇದು ಇನೋವಾ ಅಲ್ಲ ಆಂಟಿ, ನಮ್ದು 5 ಸೀಟರ್ ಅಷ್ಟೇ. ಎಲ್ಲಿ ಒತ್ಕೋಬಲ್ ಪಾಪು ನೋಡಿ ಬೆಡ್ ಇಲ್ಲೇ ಇದಾಕೊಂಡ್ಬಿಟ್ಟಿದೀನಿ. ಕರ್ಕೊಂಬರೋಣ ಬರ್ತಾರೆ ಅವರು. ಅವಳಿಗೂ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಇತ್ತು, ಅದಕ್ಕೆ ಬರ್ಲಿಲ್ಲ. ಪ್ರೀತಿಗೂ ಸ್ವಲ್ಪ ಇದು ಬರ್ತಿಲ್ಲ ಅನ್ಕೊಂಡಿದ್ರು ಕೇಳು. ಹಾ ಅಂಕಲ್ ಬರ್ತಿಲ್ಲ ಅನ್ಕೊಂಡ್ ಮನೆಗೆ ಹೋಗಿ ಕೇಳೋಣ. ಓಕೆ ಚಲೋ, ಸಿ ಯು ಇನ್ ದ ಹೋಮ್ ಇನ್ ಅನದರ್ 1 hour. ಐ ವಿಲ್ ಬಿ ದೇರ್. ಸಿ ಯು, ಬಾಯ್. ಬನ್ನಿ. ಓಕೆ. ಇವಾಗ ನಮ್ಮ ಆಂಟಿ ಮನೆ ರೀಚ್ ಆಗಿದ್ದೀವಿ. ನಾವು ಮನೆಗೆ ಬಂದಿದ್ದೀವಿ. ಹಾಯ್ ನೋಡಿ ಇಲ್ಲಿ. ಎದ್ದೇ ಇದ್ದಾರೆ. ಹಾ ಸ್ಲಿಪ್ಪರ್ ಇಲ್ಲಿಂದ ಬರ್ತೀನಿ ಅಂದ್ಬಿಟ್ಟು ನನ್ನೇ ಕರ್ಸ್ಕೊಂಡ್ಬಿಟ್ಟದ ನೋಡ್ತಾ ಇದ್ದಲ್ಲ ನೋಡಿ ರಿಯಾಕ್ಷನ್ಸ್ ಎಲ್ಲ ನೋಡಿ. ಕ್ರೇಜಿ ಪೀಪಲ್. ಓಕೆ ಸಿ ಯು, ಕನೆಕ್ಟ್ ಆಗ್ತೀನಿ ಮತ್ತೆ. ಹಾಯ್ ಗೈಸ್, ಮಧ್ಯಾಹ್ನ ಎಕ್ಸಾಕ್ಟ್ ಟೈಮ್ ಏನಾಗಿದೆ ಅದು 3:30 ತೋರಿಸ್ತಿದೆ ಗಡಿಯಾರದಲ್ಲಿ. ಇವ್ರಿಗೆ ಗೊತ್ತಿರುತ್ತೆ, 1/2 hour ಯಾವಾಗ್ಲೂ ಮುಂದೆ ಇಟ್ಕೊಂಡಿರ್ತಾರೆ. ಆ ಮುಂದೆ ಇಟ್ಕೊಂಡಿರೋದು ಗೊತ್ತಿರುತ್ತೆ. ಇವಾಗ ಎಕ್ಸಾಕ್ಟ್ ಆಗಿ 3 ಆಗಿದೆ. 3 o'clock ಆಗಿಲ್ಲ, 3 o'clockಗೆ 5 minutes ಇದೆ. ಇವಾಗ ಹೊರಗಡೆಯಿಂದ ಮನೇಲಿ ನುಗ್ಗೆಕಾಯಿ ಸಾರು, ಮುದ್ದೆ, ಚಪಾತಿ ಮಾಡಿದ್ರು. ನುಗ್ಗೆಕಾಯಿ ಸಾರು ಚಪಾತಿ ಮಾಡಿದ್ರು, ಬಟ್ ಆದ್ರೆ ನಮ್ಗೆ ಬೇಡ ಅಂತ ಹೇಳಿ ಚಪಾತಿ ತಿಂದ್ಬಿಟ್ವಿ. ಈಗ ನಾನ್ ವೆಜ್ ಆರ್ಡರ್ ಮಾಡೋಣ ಅಂತ ನಾನ್ ವೆಜ್ ಆರ್ಡರ್ ಮಾಡಿದ್ದೀವಿ. ಏನೇನು ಆರ್ಡರ್ ಮಾಡಿದ್ದೀವಿ ಇದನ್ನೆಲ್ಲ ನಾವು ಡೆಲಿವರಿ ಬಂದ್ಮೇಲೆ ತೋರಿಸ್ತೀವಿ. ಸೊ ಇವಾಗ ಆರ್ಡರ್ ಮಾಡಿದ ತಕ್ಷಣ 2 ಡಿವೈಡ್ ಆಗಿ ತಗೊಂಡಿದೆ. ಸೈಡ್ ಬನ್ನಿ ವೃಂದ ಅವರೇ, ತೋರ್ಸೋಣ. ಸೊ 1 ಬಂದಿದೆ. ಅಮ್ಮು ಹಾಯ್. ಹಾಯ್ ಅಮ್ಮು. ಹಾಯ್. ನೋಡಿ ನಿಮ್ಮ ಮಾಮ ಮಹೇಶ್ ಮಾಮ ನೋಡ್ದಂಗ ಆಗುತ್ತೆ ನೋಡ್ತಾ. ನಮಸ್ಕಾರ ಮಾಡಮ್ಮಗೆ. ನಮಸ್ಕಾರ. ಅಯ್ಯೋ ಪ್ಲೀಸ್ ಮಗನೇ, ಅಷ್ಟೆಲ್ಲ ಎಲ್ಲ ನೀವು ಒಳ್ಳೆ ಬುದ್ಧಿ ಕಲಿಬೇಡ ಆಯ್ತಾ. ಬೈಯೋದೊಂದು ಬೈಬೇಡ. ನಾನು ನಮ್ಮಮ್ಮ ಬೈದಂಗೆ. ಹಾಯ್. ನನ್ನ ಮಗಳನ್ನ ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಪಿಂಗ್ ಪಾಂಗ್ ಮಾಡ್ತಿದ್ದೀರಾ. ಪೇ ಆಗಿದೆ ನೋಡಿ. ಇವ್ರು ಊಟಕ್ಕೆ ಹೇಗೆ ಕಾಯ್ತಾ ಕೂತಿದ್ದಾರೆ ಪಾಪ. ಅಷ್ಟು ಹೋಗ್ಬಿಟ್ಟಿದೆ 3:30 ಗೈಸ್. ಯಾರು ಇಷ್ಟೋದಂಗ ಹಚ್ಕೊಂಡಿರ್ತಾರೆ. ಅರ್ಧ ಊಟ ಬಂದಿದೆ, ಇನ್ನು ಅರ್ಧ ಊಟ ಇನ್ನೊಬ್ರು ತಂದು ಕೊಡ್ಸಿದ್ದಾರೆ. ವಿಷ್ಣುವರ್ಧನ್ ಡೈಲಾಗ್ ಇದೆಯಲ್ಲ ಅದು ನೋಡಿ, ಇದೇ ಹೇಳ್ತಾ ಇದ್ದಾರೆ. ಕರೆಕ್ಟ್. ಹೊಟ್ಟೆ ಹಸಿವು ಆತರ ಇದನ್ನ ಆಡ್ ಮಾಡು, ಮೀನ್ಸ್ ನ ಮಿಡಲ್ ಅಲ್ಲಿ ಚಂದ ಎಡಿಟಿಂಗ್ ವಿಡಿಯೋ ಮಾಡೋದ್ಕಿಂತ. ನೋಡಿ ಗೈಸ್, ನಾನು ಏನೋ ಒಂದು ಖುಷಿಗೆ ಮಾಡ್ತಿದ್ದೀನಿ. ಇವರೆಲ್ಲ ಎಲ್ಲ ಬರೀ ಸೇಮ್ ಯೂನಿಫಾರ್ಮ್ ಇದ್ರಲ್ಲಿ ವಿಡಿಯೋದಲ್ಲಿ. ಹೌದಾ, ಫುಲ್ ಅಂಡರ್ ಎಲ್ಲ ಇದಾಗಿ ನಿದ್ದೆ ಇದೆ ಅಲ್ಲ, ಮಾರ್ನಿಂಗ್ ಬೇಗ ಎಸ್ ಇದೆ. ಫುಲ್ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಬರುತ್ತೆ ನೆಕ್ಸ್ಟ್. ಇದೆ ಇನ್ನು ಬ್ಲಾಗ್ಸ್ ಎಲ್ಲ. ಇದು ಜಸ್ಟ್ ಈಗ ಸ್ಟಾರ್ಟಿಂಗು. ಈ ಮೂಮೆಂಟ್ಸ್ ಎಲ್ಲ ಮಿಸ್ ಮಾಡ್ಕೊಂಬಾರ್ದಲ್ಲ. ನಾಳೆ ದಿನ ಇದನ್ನ ನೆನ್ಸ್ಕೊಂಡಾಗ ಓಕೆ ಅಷ್ಟು ಚೆನ್ನಾಗಿತ್ತು ಅಂತ ಗೊತ್ತಾಗ್ಬೇಕಲ್ಲ. ಸೊ ಹಾಗೆ ಮಗಳೇ
ನಿನ್ನ ಹೆಸರು ಎಂತ ಹೇಳು? ಅಲ್ಲ ನಮ್ಮನ್ನ ನೋಡಿ. ವಾಮಿಕಾ ಪುಟೋಡ್ಲು ರಾಕೇಶ್. ಇನ್ನು ಸ್ವಲ್ಪ ಗ್ಯಾಪ್ ಇದ್ರೆ ನಿಮ್ಮಪ್ಪ ಇನ್ನೂ 4 ಹೆಸರು ಕೂಡ ಸೇರ್ಸಿರೋನು. ಅಲ್ಲ ವ್ಲಾಗ್ ಮಾಡೋದು ಪುಟೋಡ್ಲು ರಾಕೇಶ್. PR. ಐಟಮ್ ಎಲ್ಲ ತರಿಸಿದೀವಿ, ತಿಂತಾ ಇದೀವಿ friends. ಸೊ ಗೈಸ್, ಆಗ್ತೀಯಾ? definitely I'm not going to filter this in any way. ಕಟ್ ಮಾಡು. ರಿಷಕ ಇದು ನನ್ನ ಲೈಫ್ ಕ್ವೆಶ್ಚನ್. ನೋಡಿ ಗೈಸ್, ನೋಡಿ. ನಾನು ತರಿಸಿದ್ದೀನಿ ಬಂದಿನಲ್ಲ. ಇವ್ರು ತಿನ್ನಲ್ಲ. ಶಿ ಇಸ್ ಅ ಪ್ಯೂರ್ ವೆಜಿಟೇರಿಯನ್. ಶಿ ಇಸ್ ಜಸ್ಟ್ ಸರ್ವ್ ಮಾಡ್ತಿದ್ದಾಳೆ ಅಷ್ಟೇ. ನಮಗೆ ಸರ್ವ್ ಮಾಡಿ ನಾವು ತಿನ್ನೋದನ್ನ ಕುತ್ಕೊಂಡು ನೋಡ್ತಾಳೆ. ನಾನೀಗ ಊಟ ಆಗೋವರ್ಗು ವಿಡಿಯೋನ ಹಿಂಗೆ ಅವಳು ಹೇಗ್ ನೋಡ್ತಾಳೆ ಅಂತ ಸೆಟ್ ಮಾಡಿರ್ತೀನಿ. ಓಕೆನಾ ವೃಂದ? ಸೊ ಪೀಪಲ್ಗೆ ಪ್ರೂಫ್ ಸಿಗುತ್ತೆ ನೀನ್ ಪ್ಯೂರ್ ವೆಜಿಟೇರಿಯನ್ ಅಂತ. ಓ ವೆಜ್ ಬೇರೆ ನಾನ್ ವೆಜ್ ಬೇರೆ ಮಾಡಿದ್ಯಾ? ಓ ಪ್ಲೀಸ್ ನೋಡಿ ಗೈಸ್, ಏನ್ ಬೇಕು? ಪರೋಟಾಗೆಲ್ಲ ಅವರೇ ಶೇರ್ವ ಕೊಡ್ತಾರಲ್ಲ, ಅದಕ್ಕೆ ಎಷ್ಟು ಕೊಡ್ತಾರೆ? ಅವೇ ನಿನ್ನೆ ಕ್ಲೋಸಪ್ ತೆಗಿತಾ ಇದೆ, ಬಾಯಿ ನಾಲ್ಗೆ ಇರಲ್ಲ, ನೀವು ಗೊತ್ತಾಗಲ್ಲ. ಗಾಯ್ಸ್, ಇವ್ರು ವಿಡಿಯೋ ಮಾಡೋ ತನಕ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ಹಾಕೊಳ್ಳಿ. ನಮ್ಮ ಆಂಟಿ ಅವ್ರ ಆಫೀಸಿಂದ ಬಂದಿದ್ದಾರೆ ಇವಾಗ. ನೋಡಿ ಆಟ ಆಡಿಸ್ತಿದ್ದಾರೆ ನನ್ನ ಮಗಳನ್ನ. ಪಪ್ಪಂಗೆ ಕೊಡು ಬಂದಿದ್ದೀರಾ? ಪಪ್ಪಂಗೆ ಹಾಯ್ ಮಾಡಿದ್ಯಾ? ಪಪ್ಪಗೆ ಹಾಯ್ ಮಾಡಿದ್ಯಾ? ನೀವು ಫ್ಲೈಟಲ್ಲಿ ಹೋಗ್ತೀರಾ? ಅದೃಷ್ಟ ನೋಡು ನಿಂದು, ಅದೃಷ್ಟ ನೋಡು. ಜೀತ್ ಹೋಗ್ತೀರಾ? ಹೆಂಗ್ ಹೋಗ್ತೀರಾ? ಹೆಂಗ್ ಹೋಗ್ತೀರಾ? ಎಂತ ಲಕ್ಕಿ ನೀನು, ಲಕ್ಕಿ ನೀನು. ಕವರ್ ತೆಗೆದು ತಿನ್ಬೇಕು ರೋಷನ್ ಅವ್ರೆ. ನಮ್ಮ ಲಗೇಜ್ ಎಲ್ಲ ಏನೋ ಹಿಂಗಿದೆ ಅಲ್ವಾ ದುಷ್ಯಂತ್ ಅವ್ರೆ? ನೋಡಿ ದುಷ್ಯು, ಒಂದು ವರ್ಷಕ್ಕೆ ಹೊರಟಿದ್ದೀರಲ್ಲ. ಅಪ್ಪ ಕರ್ಕೊಂಡು ಬಂದಿದ್ದೀರಾ? ಎಲ್ಲ ತಿನ್ಕೊಂಡ್ಬಂದಿದ್ದಾರೆ. ಚೆನ್ನಾಗಿ ತಿಂದು 2 ರೌಂಡ್ ಎಲ್ಲರೂ ದಪ್ಪಾಗಿದ್ವಿ. ಇವಾಗ ಐಸ್ ಕ್ರೀಮ್ ಬೇರೆ ತಂದಿದ್ರು, ಐಸ್ ಕ್ರೀಮ್ ಬೇರೆ ಚೆನ್ನಾಗಿ ತಿಂದ್ವಿ ಎಲ್ಲರೂ. ಇವತ್ತಿಂದು ನೈಟ್ ಊಟ ಒಂದು ಬಾಕಿ ಇದೆ, ಅದು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ಅದು ಮುಗಿಸಿ ಇವತ್ತಿನ ಡೇ ಫಿನಿಶ್ ಮಾಡಬೇಕು. ಈಗಲೇ ಬಾಯ್ ಹೇಳಲ್ಲ, ಇನ್ನೂ ಇವತ್ತಿನ ಡೇ ಮುಗ್ದಿಲ್ಲ. 11th ಏಪ್ರಿಲ್ ಸ್ಟಿಲ್. ಇವಾಗ ಟೈಮ್ ಬಂದು 5:30 ಈ ಕ್ಲಾಕಲ್ಲಿ, ಬಟ್ ಆ್ಯಕ್ಚುಯಲ್ ಟೈಮ್ ಬಂದು 5 ಇವಾಗ. ಚಲೋ ಸಿ ಯು ಆಫ್ಟರ್ ಸಮ್ ಟೈಮ್. ನಿಮ್ಮ ಮಗಳನ್ನ ತೋರಿಸ್ತೀನಿ.